ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಡಿ.ವಿ. ಗುಂಡಪ್ಪ ಅವರು ಬರೆದಿರುವಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂಥ ಒಂದಷ್ಟು ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಹೇಳ್ತೀನಿ. ಹಾಗಾದರೆ ನಮ್ಮ ಡಿ.ವಿ. ಜಿ ಅವರು ಬರೆದಿರುವಂಥ ಆ ಸಾಲುಗಳು ಯಾವುವು ಮತ್ತು ಅವುಗಳ ಅರ್ಥ ಏನು ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ಡಿ.ವಿ. ಜಿ ಅವರು ಒಂದು ಕಡೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು, ದೊರೆತುದ ಅಸಾಧವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತೇಳಿ ಹೇಳ್ತಾರೆ. ಇದು ಹಳೆಗನ್ನಡದಲ್ಲಿದೆ. ಇದರ ಅರ್ಥ ಏನು ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ಹೇಳ್ತಾರೆ, ನೀವು ಇರುವ ಕೆಲಸವನ್ನು ಮಾಡಿ ಕಿರಿದೆನ್ನದೆ ಮನವಿಟ್ಟು ಅಂತ. ಈಗ ಯಾವುದೋ ಒಂದು ಕೆಲಸ ಇದೆ, ಅದು ಚಿಕ್ಕ ಕೆಲಸ, ನಾನು ಯಾಕೆ ಅದನ್ನು ಮಾಡಲಿ? ಆ ಕೆಲಸ ಮಾಡೋದ್ರಿಂದ ನನ್ನ ಗೌರವ ಘನತೆ ಹಾಳಾಗುತ್ತೆ, ನಾನು ಯಾಕೆ ಆ ಕೆಲಸ ಮಾಡಲಿ ಅಂಥೇಳಿ ನೀವು ಕೆಲಸದ ಮೇಲೆ ಇದನ್ನು ಮಾಡಬೇಡಿ. ಅದು ಕೆಲಸ ಯಾವುದಾದ್ರೂ ಆಗಿರಲಿ, ಕೆಲಸ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಯಾವುದೇ ಆಗಿರಲಿ, ಅದನ್ನು ನೀವು ಮನಸ್ಸಿಟ್ಟು ಮಾಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ವ್ಯಾಲ್ಯೂ, ಅದಕ್ಕೆ ಆದಂಥ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನೀವು ಯಾವುದನ್ನು ಕೀಳು ಅಥವಾ ಮೇಲು ಅಂತೇಳಿ ನೋಡಬೇಡಿ. ಕೆಲಸ ಚಿಕ್ಕದಾದ್ರೇನೋ ದೊಡ್ಡದಾದ್ರೇನೋ ಕೆಲಸನೇ ಅಲ್ವಾ, ಅದನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಆಧಾರ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಕೆಲಸವನ್ನು ಮಾಡಿ ಮನಸ್ಸಿಟ್ಟು ಮಾಡಿ. ಏನು ಕೆಲಸ ಇದೆಯೋ ಅದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಕೆಲಸ ಯಾವುದಾದ್ರೂ ಆಗಿರಲಿ, ನೀವು ಅದನ್ನೇ ಸರಿಯಾದ ರೀತಿಯಲ್ಲಿ ನೀವು ಮನಸ್ಸಿನಿಂದ ಮಾಡಿ. ಮತ್ತು ದೊರೆತುದ ಅಸಾಧವೆಂದುಣ್ಣು ಗೊಣಗಿಡದೆ. ಈಗ ನಿಮ್ಮ ಪಾಲಿಗೆ ಯಾವುದು ಬಂದಿರುತ್ತೋ ಅದನ್ನು ನೀವು ಪಂಚಾಮೃತ ಅಂತ ಅನ್ಕೋಬೇಕು ಅಲ್ವಾ. ನಮ್ಗೇನು ಸಿಗುತ್ತೋ ಅದನ್ನೇ ನಾವು ಪ್ರಸಾದ ಅಂತೇಳಿ ತಿನ್ನಬೇಕು. ಅದು ಊಟ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ವಿಷಯ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಬರೋಂಥ ಯಾವುದೋ ಒಂದು ಸಂಗತಿ ಆಗಿರ್ಬೋದು ಅಲ್ವಾ. ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನೇ ನಾವು ಪಂಚಾಮೃತ ಅಂತೇಳಿ ಸೇವಿಸ್ಬೇಕು ಅಲ್ವಾ. ಈಗ ನಮಗೆ ಬಡತನ ಸಿಗ್ಬೋದು ಅಥವಾ ಸಿರಿತನ ಸಿಗ್ಬೋದು, ಯಾವುದಾದ್ರೂ ಸಿಗಲಿ ಅದನ್ನೇ ನಾವು ಪ್ರಸಾದ ಅಂತ ಅಂದ್ಕೊಂಡು ತಿನ್ನಬೇಕು, ಗೊಣಗಬಾರ್ದು ಅಲ್ವಾ. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಅಂತ ಇದೆ, ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಬೆಲೆ, ಅದರದೇ ಆದಂಥ ಒಂದು ವ್ಯಾಲ್ಯೂ ಅಂತಿದೆ. ಅದಕ್ಕೆ ಎಲ್ಲದಕ್ಕೂ ನಾವೇನೇನು ಗೌರವವನ್ನು ಕೊಡಬೇಕು ಅದನ್ನು ಕೊಡಲೇಬೇಕು ಅಲ್ವಾ. ಅದಕ್ಕೆ ನಮ್ಮ ಜೀವನದಲ್ಲಿ ಏನು ಬರುತ್ತೋ ಅದೆಲ್ಲವನ್ನು ನಾವು ಖುಷಿಯಿಂದ ಸ್ವೀಕರಿಸಬೇಕು ಅಲ್ವಾ. ನಾವು ಖುಷಿಯಿಂದ ಸ್ವೀಕಾರವನ್ನು ಮಾಡಬೇಕು. ಅದನ್ನೇ ನಾವು ಪ್ರಸಾದ ಅಂತೇಳಿ ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು. ಅದು ಹಾಗೆ ಇದು ಹೀಗೆ ಅಂತೇಳಿ ನಾವು ಗೊಣಗಬಾರ್ದು. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಒಪ್ಪತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅಲ್ವಾ. ಈಗ ಸಾಮಾನ್ಯವಾಗಿ ನಾವು ಮನೇಲೇ ನೋಡಿರ್ತೀವಿ, ಊಟ ತಿನ್ಬೇಕಾದ್ರೆ ಊಟಕ್ಕೆ ಉಪ್ಪಿಲ್ಲ, ಖಾರ ಜಾಸ್ತಿ ಆಯಿತು, ಸಪ್ಪೆ ಐತೆ, ಹಂಗೈತೆ ಹಿಂಗೈತೆ, ಇದನ್ನು ಯಾರಪ್ಪ ತಿಂತಾರೆ ಅಂತೇಳಿ ಎಷ್ಟೋ ಸಲ ನಾವು ಊಟದ ವಿಷಯದಲ್ಲಿ ಎಷ್ಟೋ ತಕರಾರುಗಳನ್ನು ಮಾಡಿರ್ತೀವಿ. ಮನೇಲಿ ಇರೋ ಅಂಥ ಅಪ್ಪ ಅಮ್ಮನ ಜೊತೆ ಯಾರ ಜೊತೆ ಆದರೂ ವಾದ ಕೂಡ ಮಾಡಿರ್ತೀವಿ. ಆದರೆ ನೀವು ಊಟದ ವಿಷಯದಲ್ಲಿ ಹಾಗೆ ಮಾಡಬೇಡಿ. ನಿಮಗೆ ಸಿಕ್ಕಿರೋದನ್ನೇ ಪ್ರಸಾದ ಅಂತ ಅಂದ್ಕೊಂಡು ತಿನ್ನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಒಪ್ಪತ್ತಿನ ಊಟ ಗಂಜಿ ಕೂಡ ಸಿಗ್ತಾ ಇಲ್ಲ. ಅವ್ರಿಗೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ನೀವು ಅವ್ರಿಗಿಂತ ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಾ. ಅದಕ್ಕೆ ನೀವು ಹೆಮ್ಮೆಯನ್ನು ಪಡಬೇಕು. ಅದು ಊಟ ಆಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಏನೇ ಆಗಿರಲಿ, ಜೀವನದಲ್ಲಿ ನಿಮ್ಗೇನು ಸಿಗುತ್ತೋ ಅದನ್ನು ನೀವು ಖುಷಿಯಿಂದ ಪಡ್ಕೋಬೇಕು. ಏನು ಸಿಗುತ್ತೋ ಅದನ್ನೇ ನೀವು ಪ್ರಸಾದ ಅಂತ ಅಂದ್ಕೊಂಡು ತಿನ್ನಬೇಕು. ಮತ್ತು ನೀವು ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ. ಜೀವನದಲ್ಲಿ ಬರೋವಂಥ ಎಲ್ಲ ಕಷ್ಟಗಳನ್ನು ನಾವು ಹೋರಬೇಕು ಅಲ್ವಾ. ಅದನ್ನು ಎಲ್ಲವನ್ನ ಎದುರಿಸಿ ನಿಲ್ಲೋ ಅಂಥ ಪ್ರಯತ್ನವನ್ನು ಮಾಡಬೇಕು. ಕೊನೆಗೊಂದು ದಿನ ನಮ್ಮ ಬದುಕಿನ ಪಯಣ ಮುಗಿದ ಮೇಲೆ ಆ ಕರೆ ಬಂದ ತಕ್ಷಣ ನಾವಿಲ್ಲಿಂದ ಹೊರಡಬೇಕು, ಅಳಬಾರ್ದು, ಅಳದೆ ನಾವು ಹೊರಟು ಹೋಗಬೇಕು ಅಂತೇಳಿ ಡಿ.ವಿ. ಜಿ ಅವರು ಹೇಳ್ತಾರೆ. ಒಟ್ಟಿನಲ್ಲಿ
ಇರುವ ಕೆಲಸವನ್ನು ನಾವು ಶ್ರದ್ಧೆ ಭಕ್ತಿ ಮನಸ್ಸಿನಿಂದ ಮಾಡಬೇಕು. ಅದು ಸಣ್ಣದು ದೊಡ್ಡದು ಅಂತೇಳಿ ಹೇಳ್ಬಾರ್ದು. ಮತ್ತು ನಮ್ಮ ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನೇ ನಾವು ಪ್ರಸಾದ ಅಂತೇಳಿ ಸ್ವೀಕರಿಸ್ಬೇಕು, ಗೊಣಗಬಾರ್ದು. ಮತ್ತು ಜೀವನದ ಎಲ್ಲ ಕಷ್ಟ ಸುಖಗಳನ್ನು ನಾವು ಧರಿಸ್ಬೇಕು, ಅದನ್ನು ಎದುರಿಸಿ ನಿಲ್ಲೋ ಅಂಥ ಪ್ರಯತ್ನವನ್ನು ಮಾಡಬೇಕು. ಜೀವನ ಅನ್ನೋ ಜಂಜಾಟದಲ್ಲಿ ನಾವು ಎಲ್ಲವನ್ನು ಮುಗಿಸಿ ಕೊನೆಗೊಂದು ದಿನ ಬರ್ತೀವಿ, ಕೊನೆ ಹಂತಕ್ಕೆ ಬರ್ತೀವಿ. ಆಗ ಕರೆ ಅನ್ನೋದು ಬರುತ್ತೆ. ಬಂದಾಗ ನಾವು ಹಿಂದೆ ಮುಂದೆ ನೋಡದೆ ಕಣ್ಣೀರಾಕದೆ ಹೊರಟು ಬಿಡಬೇಕು ಅಂತೇಳಿ ಇಲ್ಲಿ DVG ಅವರು ತಮ್ಮ ಈ ಮಂಕುತಿಮ್ಮನ ಕಗ್ಗ ಅನ್ನೋ ಒಂದು ಸಾಲುಗಳಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಒಂದಿಷ್ಟು ಸಮಯ ಅಥವಾ ಒಂದಿಷ್ಟು ಅಕ್ಷರ ಅಂತೇಳಿ ತಗೊಂಡು ವಿವರಣೆ ಮಾಡೋಕ್ಕಾಗಲ್ಲ. ಜೀವನ ಅನ್ನೋದು ತುಂಬ ದೊಡ್ಡದು, ವಿವರಣೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಲ್ವಾ? ಅದಕ್ಕೆ ಎಲ್ಲನೂ ನಾವು ತುಂಬ ಆಳವಾಗಿ ಪರೀಕ್ಷೆಯನ್ನು ಮಾಡಿದಾಗ ಮಾತ್ರ ಅದರ ನಿಜ ಸ್ವರೂಪ ಏನು ಅಂತೇಳಿ ಗೊತ್ತಾಗುತ್ತೆ. ಆದರೆ ಇವರು ಇಡೀ ಜೀವನದ ಚಿತ್ರಣವನ್ನು ಕೇವಲ ಒಂದಷ್ಟು ಸಾಲುಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವು ಪದಗಳು, ಈ ಸಾಲುಗಳು ಚಿಕ್ಕದು, ಆದರೆ ಇವುಗಳ ಅರ್ಥ ಬಹಳ ದೊಡ್ಡದಾಗಿದೆ. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ ಅವ್ರು ಮಾತ್ರ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಅಂತೇಳಿ ಇಲ್ಲಿ DVG ಅವರು ತಮ್ಮ ಸಾಲುಗಳ ಮೂಲಕ ಹೇಳಿದ್ದಾರೆ. ಇಷ್ಟು ಈ ಸಾಲುಗಳು ಮತ್ತು ವಿವರಣೆ. ಈಗ ನಾನು ಹೇಳಿದಂಥ ಈ ವಿವರಣೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇದೇ ಥರದ ಮತ್ತಷ್ಟು ವಿಶೇಷವಾದಂಥ ವಿಡಿಯೋಸ್ ಜೊತೆ ನಾನು ಮತ್ತೆ ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.